ರಾಜ್ಯದಲ್ಲಿ ಮಳೆರಾಯನ ಕಣ್ಣಾಮುಚ್ಚಲಗೆ ಜನ ಬೇಸತ್ತು ಹೋಗಿದ್ದಾರೆ. ಎಲ್ಲಿನೋ ಎಫೆಕ್ಟ್ನಿಂದ ಮಳೆ ಕೊರತೆ ಉಂಟಾಗಿದ್ರೆ ಈ ಮಧ್ಯೆ ತಾಪಮಾನ ಏರಿಕೆ ಆಗ್ತಾನೆ ಇದೆ. ಜುಲೈ 2ನೇ ವಾರದಲ್ಲೂ ಕೂಡ ಮಳೆರಾಯ ಕೈ ಕೊಡುವಂತೆ ಕಾಣಿಸ್ತಾ ಇದೆ. ಅದರ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕೈಕೊಟ್ಟ ಮುಂಗಾರು, ಕಂಗಾಲಾದ ರೈತರು. ಜುಲೈ 2ನೇ ವಾರವೂ ರಾಜ್ಯದಲ್ಲಿ ಮಳೆ ಕೊರತೆ. ಬೇಸಿಗೆ ಕಳೆದರೂ ಏರಿಕೆಯಾಗುತ್ತಿದೆ ಉಷ್ಣಾಂಶ. ರಾಜ್ಯದಲ್ಲಿ ಮುಂಗಾರು ಆರಂಭವಾದರೂ ಮಳೆ ಮಾತ್ರ ಮಾಯವಾಗಿದೆ. ಮಳೆಗಾಲ ಆರಂಭವಾಗಿ 1.5 ತಿಂಗಳು ಕಳೆದರೂ ಮಳೆ ಕಾಣದೆ ಜನರು ಕಂಗಾಲಾಗಿದ್ದಾರೆ. ಒಂದಿಷ್ಟು ಜಿಲ್ಲೆಗಳಿಗೆ ಅಲ್ಪ ಸ್ವಲ್ಪ ಮಳೆಯಾಗ್ತಾ ಇದ್ರೆ ಇನ್ನೂ ಕೆಲವು ಜಿಲ್ಲೆಗಳಿಗೆ ಮಳೆ ಬಾರದೆ ಭೂಮಿ ಬಾಯಿ ಬಿಡ್ತಾ ಇದೆ. ಜೂನ್ ತಿಂಗಳಲ್ಲಿ ಮಳೆರಾಯನ ದರ್ಶನ ಆಗದೆ ಜುಲೈನಲ್ಲಿ ಮಳೆಯಾಗಬಹುದು ಎಂಬ ನಿರೀಕ್ಷೆ ಕೂಡ ಈಗ ಹುಸಿಯಾಗಿದೆ. ಜುಲೈ ಮೊದಲ ವಾರದಲ್ಲಿ ಕೈಕೊಟ್ಟಿರುವ ಮಳೆ 2ನೇ ವಾರದಲ್ಲೂ ಬರುವುದು ಡೌಟ್ ಎನ್ನುತ್ತಿದ್ದಾರೆ ಹವಾಮಾನ ತಜ್ಞರು. ಮುಂದಿನ ಒಂದು 5 ದಿನಗಳವರೆಗೆ ಕರ್ನಾಟಕ ರಾಜ್ಯಾದ್ಯಂತ ಜುಲೈ 12ರಿಂದ ಜುಲೈ 16ರವರೆಗೆ ಮಳೆಯ ಪ್ರಮಾಣ ಗಣನೀಯವಾಗಿ ಕಡಿಮೆಯಾಗುವ ಸಾಧ್ಯತೆಗಳದಾವು. ಕರ್ನಾಟಕ ರಾಜ್ಯಾದ್ಯಂತ ಎಲ್ಲಿ ಯಾವ ಜಿಲ್ಲೆಗಳಲ್ಲಿ ಕೂಡ ಮಳೆ ಎಚ್ಚರಿಕೆ ಕೊಟ್ಟಿರುವುದಿಲ್ಲ, ಎಲ್ಲಿ ಭಾರಿ ಮಳೆ ಆಗುವ ಸಾಧ್ಯತೆಗಳು ಕೂಡ ಇಲ್ಲ. ಇದಕ್ಕೆ ಮುಖ್ಯ ಕಾರಣವೇನೆಂದರೆ ಪೂರ್ವ ಪೆಸಿಫಿಕ್ ಮಹಾಸಾಗರದಲ್ಲಿ ಎಲ್ನಿನೋ ಮತ್ತು ಇಂಡಿಯನ್ ಓಷಿಯನ್ ಡೈಪೋಲ್ ಇದು ಅಷ್ಟೊಂದು ಫೇವರೇಬಲ್ ಇರುವುದಿಲ್ಲ. ಹೀಗಾಗಿ ಮುಂದಿನ ಒಂದು ವಾರದವರೆಗೆ ಮಳೆ ಕರ್ನಾಟಕ ರಾಜ್ಯಾದ್ಯಂತ ಭಾಳ ಕಡಿಮೆ ಆಗುತ್ತೆ. ಮುಂಗಾರು ಆರಂಭದಲ್ಲೇ ಎಲ್ ನಿನೋ ಎಫೆಕ್ಟ್ ರಾಜ್ಯದ ಮೇಲೆ ತಟ್ಟಿತ್ತು. ಇದರಿಂದಾಗಿ ಜೂನ್ನಲ್ಲಿ ವಾಡಿಕೆಯಷ್ಟು ಕೂಡ ಮಳೆಯಾಗಲಿಲ್ಲ. ಇದರಿಂದ ರೈತರು ಕಂಗಾಲಾಗಿದ್ರು. ರಾಜ್ಯದ ಕೆಲವೆಡೆ ಸಣ್ಣದಾಗಿ ಮಳೆಯಾಗಿದೆ. ನೆರೆ ರಾಜ್ಯಗಳಲ್ಲಿ ವರ್ಣ ಆರ್ಭಟಿಸಿದ್ದು ರಾಜ್ಯದ ಕೆಲವು ನದಿಗಳು ತುಂಬಿ ಹರಿದಿವೆ. ಆದರೆ ಇನ್ನೂ ಕೆಲವು ಜಿಲ್ಲೆಗಳಿಗೆ ಮಳೆ ಎಂಟ್ರಿಯೇ ಕೊಟ್ಟಿಲ್ಲ. ಎಲ್ ನಿನೋ ಎಫೆಕ್ಟ್ನಿಂದಾಗಿ ಮುಂದಿನ ವಾರದಲ್ಲೂ ಮಳೆ ಕೊರತೆಯಾಗುವ ಸಾಧ್ಯತೆ ಇದೆ. ಇದರಿಂದ ತಾಪಮಾನದಲ್ಲಿ ಏರಿಕೆಯಾಗುವ ಸಾಧ್ಯತೆಗಳು ಕೂಡ ಇದೆ. ಜುಲೈ 17ರವರೆಗೆ ಮಳೆ ಸಾಧ್ಯತೆ ಭಾರಿ ಕಡಿಮೆ ಅಂತಿದ್ದಾರೆ ತಜ್ಞರು. ಬೆಂಗಳೂರಿನಲ್ಲಿ ಜುಲೈ ಮೊದಲನೇ ವಾರದಲ್ಲಿ ಕೂಡ ಅಷ್ಟೊಂದು ಮಳೆ ಆಗಲಿಲ್ಲ. ಈ 2ನೇ ವಾರದಲ್ಲಿ ಕೂಡ ಅಷ್ಟೊಂದು ಫೇವರೇಬಲ್ ಇಲ್ಲ. ಮಳೆ ಆಗುವ ಸಾಧ್ಯತೆಗಳು ಭಾಳ ಕಡಿಮೆ ಇದಾವೆ. ಮಳೆ ಆದ್ರೂ ಕೆಲವು ಕಡೆ ಹಗುರವಾಗಿ ಮಳೆ ಆಗ್ಬೋದು. ಈ ಮಳೆ ಆಗದೇ ಇರುವುದರ ಒಂದು ಕಾರಣವನ್ನು ನಾನು ನಿಮ್ಗೆ ಹೇಳಿದೆ. ಒಂದನೇದ್ದು ಎಲ್ ನಿನೋ, 2ನೇದ್ದು IOD. ಹೀಗಾಗಿ ಮಳೆ ಪ್ರಮಾಣ ಕಡಿಮೆ ಇದೆ ಮತ್ತು ಮುಂದಿನ ಒಂದು 5 ದಿನಗಳವರೆಗೆ ಗರಿಷ್ಠ ಉಷ್ಣಾಂಶ ಆಗಲಿ ವೇಳೆಯಲ್ಲಿ ಏರಿಕೆಯಾಗುವ ಸಾಧ್ಯತೆಗಳದಾವೆ. ಒಟ್ಟಲ್ಲಿ ರಾಜ್ಯದಲ್ಲಿ ಮಳೆಯಿಲ್ಲದೆ ರೈತರು ಕಂಗಾಲಾಗಿದ್ರೆ, ಇತ್ತ ಮಳೆಯಾಗದೆ ಇರೋದು ಬರಗಾಲ ಛಾಯೆ ಹೆಚ್ಚಾಗುವ ಆತಂಕ ಶುರು ಮಾಡಿದೆ.